ನಂತರ ಅವರೆಲ್ಲ ಕಾರ್ಡ್ ಕೊಡುವಂಥದ್ದು, ಅವ್ರಿಗೆ ಒಂದು ಐಡೆಂಟಿಫಿಕೇಶನ್ ಮಾಡುವಂಥದ್ದು ಮಾಡೋದ್ರ ಮೂಲಕ ಮತ್ತೆ ಒಂದು ರೌಂಡ್ ಜನ ಕ್ಯೂ ನಿಂತ್ಕೊಬೇಕಿಲ್ಲ ಸೈಬರ್ ಸೆಂಟರ್ಗಳಲ್ಲಿ. ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂದ ನಂತರದಲ್ಲಿ 50-55 ವರ್ಷಗಳ ಕಾಲ ಆಡಳಿತವನ್ನು ನಡೆಸೂ ಕೂಡ ಇವತ್ತು ಕೂಡ ಜನರು ತಮ್ಮ ಗ್ಯಾರಂಟಿಗಳಿಗೆ ನಿಲ್ಲಬೇಕು ಅಂತೇಳಿ ಅಪೇಕ್ಷೆನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿದರೆ ಇವರು ಆಡಳಿತ ವೈಖರಿಗೆ ಹಿಡಿದಿರ್ತಕ್ಕಂಥ ಕೈಗನ್ನಡಿ ಅನ್ನೋದನ್ನು ಕೂಡ ಇವತ್ತು ನೆನಪು ಮಾಡ್ಕೊಳ್ಳೋದಕ್ಕೆ ಇಚ್ಛೆಪಡ್ತೇನೆ. ನಿಮಗೆ ಯಾರು ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿಗಳು ಕೊಡಿ ಅಂತ ರಾಜ್ಯದ ಜನ ಯಾರೂ ಕೂಡ ನಿಮ್ಮ ಮುಂದೆ ಕೈ ಚಾಚಿರಲಿಲ್ಲ. ನೀವೇ ಘೋಷಣೆ ಮಾಡಿರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷನೇ ಘೋಷಣೆ ಮಾಡಿರ್ತಕ್ಕಂಥದ್ದು. ಒಂದು ರೀತಿ ಅಪಮಾನ ಮಾಡುವಂಥ ಕೆಲಸ, ಫಲಾನುಭವಿಗಳಿಗೆ ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಎಸ್ ಸರ್. ನಿನ್ನೆ ಸಿಎಂ ಮೀಟಿಂಗಲ್ಲಿ ಹೇಳಿ ಭ್ರಷ್ಟಾಚಾರದ ವಿಚಾರದಲ್ಲಿ ಝೀರೋ ಟಾಲರೆನ್ಸ್ ಅಂತ ಹೇಳ್ಬಿಟ್ಟು ಒಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು ಅಂತ ನಿನ್ನೆ PCO DC ಮತ್ತು ಅಧಿಕಾರಿಗಳ ಸಭೆಯಲ್ಲಿ ಯಾವ ಶೂನ್ಯ ಇದನ್ನ ಭ್ರಷ್ಟಾಚಾರ ನಿಲ್ಲಿಸಲು ಲಂಚ ತೊಗೊಳ್ಬಾರ್ದು ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಅವರು ಅವರ ತಾಳ್ಮೆಗೆ ನಾವು ಅಭಿನಂದಿಸಬೇಕು. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಇವ್ರಿಗೆ ಅಧಿಕಾರ ಬಿಟ್ಟುಕೊಡ್ತಾರೋ ಇಲ್ವೋ ಭಾಳ ದೊಡ್ಡ ಪ್ರಶ್ನೆ ಎದ್ದಿತ್ತು. ಆದರೆ DK ಶಿವಕುಮಾರ್ ಭಾಳ ಸಮಾಧಾನ ಚಿತ್ತರಾಗಿ ಇವೆಲ್ಲವನ್ನು ಕೂಡ ಎದುರಿಸಿ ಈಗ ಅಧಿಕಾರವನ್ನು ಕಿತ್ಕೊಳ್ಳುವಂಥ ಕೆಲಸ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ. ನಾನು ನೋಡ್ತಾ ಇದ್ದೆ ಅಧಿಕಾರಿಗಳ ಸಭೆಯಲ್ಲಿ ಭ್ರಷ್ಟಾಚಾರವನ್ನು ನಾನು ಸಹಿಸ್ಕೊಳ್ಳೋದಿಲ್ಲ. ನನಗೆಲ್ಲೋ ಅನ್ನಿಸ್ತದೆ ಮಾನ್ಯ ಮುಖ್ಯಮಂತ್ರಿಗಳ ಬಾಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅಷ್ಟು ಶೋಭೆ ತರುವಂಥ ವಿಚಾರ ಅಲ್ಲ. ಭ್ರಷ್ಟಾಚಾರಕ್ಕೂ ಈ ಕಾಂಗ್ರೆಸ್ ಸರ್ಕಾರಕ್ಕೂ ಒಂದು ಅವಿನಾಭಾವ ಸಂಬಂಧ ಇರುವಂಥದ್ದು. ಮತ್ತು ಮುಖ್ಯಮಂತ್ರಿಗಳ ಬಾಯಲ್ಲಿ ಈ ಥರ ಬರ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನನೇ ಒಂದು ರೀತಿ ಹಾಸ್ಯಕ್ಕೀಡಾಗಿರ್ತಕ್ಕಂಥದ್ದು. ಆದರೆ ಇವತ್ತು ರಾಜ್ಯದ ಜನ ಬಯಸ್ತಾ ಇದ್ದಾರೆ. ನಾನು ಈಗಲೇ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಟೀಕೆ ಮಾಡೋದಕ್ಕಿಂತ ಬದಲಾಗಿ ರಾಜ್ಯದ ಜನರು ಏನು ಅಪೇಕ್ಷೆನ ಪಟ್ಟಿದ್ರು ಕಳೆದ 3 ವರ್ಷದಲ್ಲಿ ಉತ್ತಮ ಆಡಳಿತ ಕೊಡೋದ್ರಲ್ಲಿ ವಿಫಲರಾಗಿದ್ದೀರಿ. ಯಾವುದೇ ಒಂದು ಅಭಿವೃದ್ಧಿ ಕರ್ನಾಟಕ ರಾಜ್ಯದಲ್ಲಿ ಆಗಿಲ್ಲ. ಎಷ್ಟು ದಿನ ನೀವು ಮುಖ್ಯಮಂತ್ರಿಗಳಾಗಿರ್ತೀರೋ ಅಷ್ಟು ದಿನಗಳ ಕಾಲ ರಾಜ್ಯಕ್ಕೆ ಒಳ್ಳೆಯ ಆಡಳಿತವನ್ನು ಕೊಡಲಿ ಅಂತೇಳಿ ರಾಜ್ಯ ಜನತೆ ಪರವಾಗಿ ಆಶಿಸ್ತೇನೆ.